ನಾವು ನಾನು ಮೊದಲೇನೂ ಹೇಳಿದ್ದೇನೆ, ರೈತರಿಗೆ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡೋದಿಲ್ಲ. ಫೋರ್ಸ್ ಮಾಡಿ ರೈತರನ್ನ ತೆಗೆದು ಆಚೆ ಹಾಕಿ ನಾವು ಟೌನ್ಶಿಪ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕನ್ಸೆಂಟ್ ಆಗಿ ಅವರ ಕನ್ಸೆಂಟ್ ತೊಗೊಂಡು ಅದನ್ನು ಆ ಜಮೀನುಗಳನ್ನು ತೆಗೆದುಕೊಂಡು ಮಾಡುವಂಥದ್ದನ್ನು ಈಗ ಮುಖ್ಯಮಂತ್ರಿಗಳಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಒಂದು ವೇಳೆ ನಮಗೆ ಕೊಡುವಂಥ ಕಾಂಪನ್ಸೇಷನ್ ಸಾಕಾಗ್ತಿಲ್ಲ ಅನ್ನೋದೇನಾದರೂ ಇದ್ದರೆ ಅದನ್ನು ಕೂಡ ಇನ್ನೂ ಹೆಚ್ಚು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಒಟ್ಟಾರೆ ಗೊಂದಲ ಇಲ್ಲದೆ ಆ ಒಂದು ಬಿಡದಿ ಟೌನ್ಶಿಪ್ಪನ್ನು ನಾವು ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಈ ಹಬ್ಗಳಿಗೆ ಅತ್ಯಂತ ಹೆಚ್ಚಿನ ನೀರಿನ ಬಳಕೆ ಆಗುತ್ತೆ. ಆ ಕಾರಣದಿಂದ ಬಿಡದಿಯ ಜಾಗ ಸುತ್ತಮುತ್ತ ನೀರು ಜಾಸ್ತಿ ಇದೆ. ಇದನ್ನ ಸರ್ಕಾರ ಮುಂದೆ 40 ವರ್ಷಕ್ಕೆ ಉಪಯೋಗ ಆಗೋ ಥರ ಬಳಸ್ಕೊಳ್ತಾ ಇದೆ. ಈ ವ್ಯಾಖ್ಯಾನ ಈಗ ಸ್ಟಾರ್ಟ್ ಆಗಿದೆ ಸರ್. ನೋಡಿ, ಅದು ಯಾವ್ಯಾವ ಪ್ಯಾರಾಮೀಟರ್ಸ್ಗಳು ಸೆಂಟರ್ಗಳು ಮಾಡೋದಕ್ಕೆ ಇದೆ ಅನ್ನೋದು ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇವರೊಂದೆಲ್ಲ ಹೇಳ್ತಿರ್ತಾರೆ. ಈಗ ನಾವು ಬೇರೆ ಬೇರೆ ಕಡೆಯೂ ಕೂಡ ಅದನ್ನು ಲೊಕೇಟ್ ಮಾಡೋದು. ಹಬ್ಬಿಗೋಸ್ಕರ ಅಲ್ಲಿ ಮಾಡ್ತಿಲ್ಲ. ಟೌನ್ಶಿಪ್ಪು ಬೇರೆ ಬೇರೆ ಕಾರಣಕ್ಕೆ. ಈಗ ಬೆಂಗಳೂರು ಮೇಲೆ ಎಷ್ಟು ಪ್ರೆಷರ್ ಇದೆ, ಟ್ರಾಫಿಕ್ ಇದೆ, ದಿನನಿತ್ಯ ನೋಡ್ತೀರಾ. ಟ್ರಾಫಿಕ್ ಆಗಲಿ ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸಿಗಾಗಲಿ ಬೆಂಗಳೂರು ಮೇಲೆ ಪ್ರೆಷರ್ ಇದೆ. ಮತ್ತೊಂದು ಪಕ್ಕದಲ್ಲಿ ಟೌನ್ಶಿಪ್, ಈಗ ನೈಸು ಪ್ರಾಜೆಕ್ಟ್ ಮಾಡಿದಾಗ 7 ಟೌನ್ಶಿಪ್ ಮಾಡಬೇಕು ಅಂತ ಪ್ರಪೋಸ್ ಮಾಡಿದರು. ಉದ್ದೇಶ ಏನು? ಬ್ಯಾಂಗ್ಳೂರಿನ ಮೇಲೆ ಆ ಪ್ರೆಷರನ್ನು ಈಸೌಟ್ ಮಾಡಿ ಅಂತ. ಈಗ ಪಕ್ಕದಲ್ಲಿ ಕೋಲಾರ ಇದೆ, ತುಮಕೂರು ಇದೆ, ರಾಮನಗರ ಇದೆ. ಈ ಎಲ್ಲ ಹತ್ತಿರದಲ್ಲಿರುವ ಪಟ್ಟಣಗಳನ್ನು 2 ಟೈರ್ ಸಿಟೀಸನ್ನು ಡೆವಲಪ್ ಮಾಡಿದರೆ ಬೆಂಗಳೂರು ಮೇಲೆ ಪ್ರೆಷರ್ ಕಮ್ಮಿ ಆಗುತ್ತೆ ಅನ್ನೋವಂಥ ಉದ್ದೇಶ. ಅದಕ್ಕೋಸ್ಕರ ಈಗ ನಾವು ಬಿಡದಿ ಟೌನ್ಶಿಪ್ ಆದರೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಬೋದು ಅನ್ನೋದು.